ಶಕ್ತಿ ಪ್ರಸಾದ್ ನಿನಗೇನಾಗಬೇಕು? ಸೋದರ ಮಾವ ಆಗ್ಬೇಕು ಸರ್. ನಿನಗೆ ಸ್ವಂತ ಮನೆ ಇದೆಯಾ? ಇಲ್ಲ ಸರ್. ಸ್ವಂತ ಕಾರು? ಇಲ್ಲ ಸರ್. ಅಟ್ಲೀಸ್ಟ್ ಒನ್ ಮೋಟರ್ ಬೈಕ್? ಅದೂ ಇಲ್ಲ ಸರ್. ಅವ್ರ ಹತ್ರ ಎಷ್ಟು ವರ್ಷದಿಂದ ಕೆಲಸಕ್ಕಿದ್ಯಾ? ಈಗ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು ಸರ್. ಅದರಲ್ಲಿ 10 ಲಕ್ಷ ಇದೆ. ನಿಮಿಷಕ್ಕೆ 1 ಲಕ್ಷ. ಸರ್ ಈಗ ನಾನು ಏನು ಮಾಡ್ಬೇಕು ಸರ್? ರೇಪ್ ಮಾಡಬೇಕಾಗಿಲ್ಲ, ಮರ್ಡರ್ ಮಾಡಬೇಕಾಗಿಲ್ಲ. ಒಂದೇ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು. ನಾಳೆ ಅಶೋಕ್ 10 ಕೋಟಿ ಪ್ರಾಜೆಕ್ಟ್ಗೆ ಟೆಂಡರ್ ಹಾಕ್ತಿದ್ದಾನೆ. ಹೌದು ಸರ್. ಅದಕ್ಕೆ ಅವನು ಎಷ್ಟು ಕೋಟ್ ಮಾಡ್ತಿದ್ದಾನೆ ಅನ್ನೋ ವಿಷಯ ನಂಗೆ ಗೊತ್ತಾಗಬೇಕು. ಅಷ್ಟೇನಾ? ಅಷ್ಟೇ. ಓಹೋ, ಬರ್ತೀನಿ ಸರ್. ಛೇ 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 ಛೇ, ಈ ಹಾಲ್ ಮಾರೋನಿಂದ ನನ್ನ ಮಾನ ಮರ್ಯಾದೆ ಹೋಯ್ತು. 10 ಕೋಟಿ ರೂಪಾಯಿ ಟೆಂಡರ್ ಹೊಡೆದ್ಬಿಟ್ಟ. ಮಾರ್ಕೆಟ್ ನಾನು ಹೆಂಗ್ ಮುಖ ತೋರಿಸ್ಲಿ? ಈ ಸಿದ್ಧನ ಸ್ನೇಹಿತನ ಮುಖ ಮಾತ್ರ ನೀನು ನೋಡಿದ್ಯಾ? ಈ ಸಿದ್ಧನ ವೈರಿ ಮುಖ ನೀನು ನೋಡಿಲ್ಲ. ಇವತ್ತು ನಿನ್ನ ಹತ್ರ ಹಣ ಇರ್ಬೋದು, ನಾಳೆ ಹೋಗ್ಬೋದು. ಕಾಗದ ದುಡ್ಡು ಯಾವತ್ತು ಶಾಶ್ವತ ಅಲ್ಲ. ನಿನ್ನ ಹತ್ರ ಹಣ, ಅಧಿಕಾರ, ಅಂತಸ್ತು, ಐಶ್ವರ್ಯದ ಅಹಂಕಾರದಲ್ಲಿ ನನ್ನ ಮನೇನ ಓಡಿಸಿದ್ಯಾ, ನನ್ನ ಕುಟುಂಬ ಬೀದಿಗೆ ತಳ್ಳಿದ್ಯಾ. ನನಗೆ ಅನ್ಯಾಯ ಆಯ್ತು ಅಂತ ಯಾವ ಪೊಲಿಟಿಷಿಯನ್ಗಾಗ್ಲಿ ಕೋರ್ಟ್ಗಾಗ್ಲಿ ಹೋಗೋನಲ್ಲ ಈ ಸಿದ್ಧ. ಇವತ್ತಿನ ದಿನ ನಿನ್ ಕ್ಯಾಲೆಂಡರ್ ಗುರ್ತು ಹಾಕೋ. ನಾನು ನಿಂತರನೇ ಹಣ, ಅಂತಸ್ತು, ಐಶ್ವರ್ಯ, ಅಧಿಕಾರನ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಹೋಟ್ಲ್ಗಳು ಕಟ್ಟಿ ನನ್ನ ಕುಟುಂಬ ನೀನು ಹೇಗೆ ಬೀದಿಗೆ ತಂದಿಯೋ, ನಿನ್ನ ಇಡೀ ಸಂಸಾರ ನಾನು ಬೀದಿಗೆ ತರಲಿಲ್ಲ ಅಂದ್ರೆ ನನ್ನ ಹೆಸರು ಸಿದ್ಧಾನೇ ಅಲ್ಲ. ಜ್ಞಾಪಕ ಇಟ್ಕೋ, ಇದು ನನ್ನ ಸವಾಲು. ಈ ಸಿದ್ಧ ಎಲ್ಲದಕ್ಕೂ ಸಿದ್ಧ. ಅಶೋಕ್ ನಿನಗೆ ಎಷ್ಟೋ ಅಷ್ಟೇ ನನಗೂ ಶತ್ರು. ನೀನ್ ನನ್ನ ಜೊತೆ ಕೈಗೂಡಿಸಿದ್ರೆ ಅವನ್ನ ಮತ್ತೆ ತಲೆ ಎತ್ತದ ಹಾಗೆ ಮಾಡ್ಬೋದು. ಆಗ ನಿನ್ನ ಲೆಕ್ಕಾಚಾರ ಸರಿ ಹೋಗುತ್ತೆ. ಅಂದ್ರೆ ನಿನ್ ಜೊತೆ ಕೈ ಜೋಡಿಸಿದ್ರೆ ಲೆಕ್ಕ ಸರಿ ಹೋಗುತ್ತೆ ಅಂತೀಯ? ಎಸ್. ಅನ್ನದಲ್ಲಿ ಮೊಸರು ಕಲಿಸ್ಬೋದು, ನೀರಲ್ಲಿ ಸುಣ್ಣ ಕಲಿಸ್ಬೋದು. ಧರ್ಮದಲ್ಲಿ ಅಧರ್ಮನ, ನೀತಿಲಿ ಅನೀತಿನ ಕಲ್ಸಕ್ಕಾಗತ್ತಾ? ಅಂದ್ರೆ ನನ್ನ ನೀತಿಗೆಟ್ಟವನು. ನಿನ್ನ ಮುಖನ ಮಿರಲ್ ಸರಿಯಾಗಿ ನೋಡ್ಕೊ, ನಿನಗೆ ಗೊತ್ತಾಗತ್ತೆ. ನೋಡು, ಸಿದ್ಧನ್ ಜೊತೆ ಸ್ನೇಹ ಅಲ್ಲ, ಶತ್ರುತ್ವ ಬೆಳೆಸೋದಕ್ಕೂ ಒಂದು ಯೋಗ್ಯತೆ ಬೇಕು. ನಿನ್ನಂತ 3rd ಕ್ಲಾಸ್ ಫೆಲೋಸ್ಗೆ ಅದಿಲ್ಲ. ವಾಟ್ ಡು ಯು ಮೀನ್? ನನ್ನ 3rd ಕ್ಲಾಸ್ ಫೆಲೋ ಅಂತೀಯ? ಅದಕ್ಕಿನ್ನ ಲೋ ಕ್ಲಾಸ್. ಸಿದ್ಧ, ಅಭಿಮಾನದಿಂದ ಬಂದ್ರೆ ಅವಮಾನ ಮಾಡ್ತಾ ಇದೀಯಾ? ತಪ್ಪು ಲೆಕ್ಕಾಚಾರ ಹಾಕ್ತಾ ಇದೀಯಾ? ಅಲೆಕ್ಸಾಂಡರ್ ಜೊತೆ ಪೌರವ ಹೋರಾಡಬೇಕಾದ್ರೆ ಅಂಬಿ ಹುಟ್ಕೊಂಡ. ಬ್ರಿಟಿಷರ್ ಜೊತೆ ಟಿಪ್ಪು ಹೋರಾಡ್ಬೇಕಾದ್ರೆ ಮೀರ್ ಸಾದಕ್ ಹುಟ್ಕೊಂಡ. ನಾನು ನನ್ನ ಸ್ನೇಹಿತ ಹೋರಾಡ್ಬೇಕಾದ್ರೆ ನೀನ್ ಹುಟ್ಕೊಂತ ಇದ್ಯಾ? ಇದು ನನ್ನ ಸ್ನೇಹಿತನ ಮಧ್ಯೆ ನಡೀತಿರೋ ಯುದ್ಧ. ಇದ್ರಲ್ಲಿ 3ನೇ ವ್ಯಕ್ತಿಗಳು ಕಡ್ಡಿ ಅಲಾಡ್ಸೋದು ನನಗೆ ಇಷ್ಟ. ಸಿದ್ಧ, ನಮ್ಮಿಬ್ರು ಸ್ನೇಹಕ್ಕೆ ಚೇರ್ಸ್. ನೋ ಚೇರ್ಸ್ ಈಗಲ್ಲ. ಆ ಸಿದ್ಧನ ಚೇಂಬರ್ ಪ್ರೆಸಿಡೆಂಟ್ಶಿಪ್ ಇಂದ ಹೊರಗೆ ಓಡಿಸಿದಾಗ. ಓಡಿಸೋದಷ್ಟೇ ಅಲ್ಲ, ಸಗಣಿ ಬಾಚ್ಕೊಂಡು, ಬೆಳ್ಳಿ ತಟ್ಕೊಂಡು, ಹಾಲ್ ಕರ್ಕೊಂಡು, ತಲೆ ಮೇಲೆ ಹಾಲು ಹೊತ್ಕೊಂಡು ಆಮೇಲೆ ಅಂತ ಬಿ ಸುತ್ತಬೇಕು ಅವನು. ಖಂಡಿತ ಸುತ್ತಾನೆ. ಆ ಕೆಲಸನ ನೀವು ನನ್ನ ಮೇಲೆ ಬಿಟ್ಬಿಡಿ. ನೀವು ನೆಮ್ಮದಿಯಾಗಿ ಕುಡೀರಿ. ಪ್ಲೀಸ್ ಸಿದ್ಧಾ, ಏನಿದು? ಇಲ್ಲಿ ಏನೇನೋ ಇದೆ. ನಮ್ಮನ್ನೆಲ್ಲೋ ಕತ್ಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಡೋಂಟ್ ವರಿ ಸರ್, ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ತಮಗೆ ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ತಮ್ಮನ್ನು ಖುಷಿ ಪಡಿಸೋದಕ್ಕೆ ಬಾಂಬೆದ ಅಪ್ಸರೆ ಬಂದಿದ್ದಾಳೆ.
Shweta, model from Bombay. Yeah, Congratulations on being president. thank you. Would you like to have whiskey or brandy or anything else? No thanks. ಮಿಸ್ಟರ್ ಸಿದ್ಧ, ಪ್ರೆಸಿಡೆಂಟ್ ಅಂದ್ರೆ ಬರೀ ಕೈ ಕುಲ್ಕೋದು ಅಷ್ಟೇ ಅಲ್ಲ, ಚಿಯರ್ಸ್ ಕೂಡ ಮಾಡಬೇಕು. I am sorry. ಓ ಕಮಾನ್ ಸಿದ್ಧ, ಈಗ ನೀನ್ ಲೋ ಕ್ಲಾಸ್ ಅಲ್ಲ, ಹೈ ಕ್ಲಾಸ್ ಸೊಸೈಟಿಯಲ್ಲಿ ಇದೆಲ್ಲ ಮಾಮೂಲು. ಈ ಹುಡುಗಿ ಎದುರುಗಡೆ ನಮ್ಮ ಅಸೋಸಿಯೇಷನ್ ಮರ್ಯಾದೆನ ತೆಗಿಬೇಡ. ನಿನ್ನ ಟೇಸ್ಟ್ ಪ್ರಕಾರ ಈ ಪಾರ್ಟಿ ಹಾಲ್ನ ರೆಡಿ ಮಾಡಿಸಿದ್ದೀನಿ. ಗುಡಿಸಲೆಲ್ಲ ಇದೆ, ಹಸುಗಳು ಮಾತ್ರ ಇಲ್ಲ. ನೀನ್ ಹೇಳಿದ್ರೆ ಹಸುಗಳನ್ನ ಕರೆದು ಮಗುಗೆ ಹಾಲು ಕೊಳ್ಳ. ಹೌದು, ನಮ್ಮ ಸಿದ್ಧ ಮನಸ್ಸಿನಲ್ಲಿ ಮಗು ಕಣೋ. ಅವನು ಗೋವುಗಳ ಜೊತೆಲಿರೋ ಕಾರಣ, ಅವನಿರೋ ಜಾಗನೇ ಗೋಕರ್ಣ. ಹಾಗಲ್ಲ, ಸಾವಿರಾರು ಲೀಟರ್ ಹಾಲ್ ಕರೆದು ಲಕ್ಷಾಂತರ ಜನಕ್ಕೆ ಕುಡಿಸೋ ನನಗೆ ನಿನ್ನ ಈ ಜುಜುಬಿ ಬಾಟ್ಲು ಕುಡಿಯೋ ದೊಡ್ಡ ವಿಷಯನೇ ಅಲ್ಲ. Then come on, have it. ಒಂದ್ ನಿಮಿಷ, ನಿಂತರ ನನ್ನೇನ್ ಕಲಬೆರಕೆ ಮನುಷ್ಯ ಅನ್ಕೊಂಡ್ಯಾ? ಹಾಲಲ್ಲಿ ನೀರ್ ಬೆರೆಸೋದು, ಮನಸ್ಸಲ್ಲಿ ವಿಷ ಬೆರೆಸೋದು, ಈ ವಿಸ್ಕಿಲ್ ಸೋಡಾ ಬೆರೆಸೋದೆಲ್ಲ ನಮ್ ಜಾಯಮಾನದಲ್ಲೇ ಇಲ್ಲ. ನಮ್ದೇನಿದ್ರು ಸುಕ್ಕ.